ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್. ಈ ದಿನ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಕನ್ನಡ ಅಮರ ಅಂತಕ್ಕಂಥ ಒಂದು ಚಾನಲ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂದರೆ, ಸುಮಾರು ಒಂದು ವಾರದ ಹಿಂದೆ ನನ್ನ ಕನ್ನಡ ಅಮರ ಅಂತಕ್ಕಂತಹ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ 1,00,000 ಸಬ್ಸ್ಕ್ರೈಬರ್ಸ್ ಆಗಿದೆ. ಆ ಒಂದು ಖುಷಿಯನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು. ಮತ್ತು ಯೂಟ್ಯೂಬಿಂದ ನನಗೇನು ಸಿಲ್ವರ್ ಪ್ಲೇ ಬಟನ್ ಬಂತಲ್ಲ, ಅದನ್ನು ನಿಮ್ಗೆ ತೋರಿಸ್ಬೇಕು, ಆ ಸಂತೋಷನ ಹಂಚ್ಕೋಬೇಕು, ನಿಮಗೆ ಧನ್ಯವಾದಗಳನ್ನು ಹೇಳಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಬಂದಿರತಕ್ಕಂಥದ್ದು ಯೂಟ್ಯೂಬಿಂದ ಇದು ಸಿಲ್ವರ್ ಪ್ಲೇ ಬಟನ್ನು, ಜೊತೆಗೆ ಒಂದು ಸರ್ಟಿಫಿಕೇಟ್ ಬಂದಿದೆ. ಸೊ ನಿಮಗೆ ತುಂಬ ತುಂಬ ಧನ್ಯವಾದಗಳು. 2020 ಜೂನ್ 28 ಅದು ನನ್ನ ಮೊದಲನೇ ವಿಡಿಯೋ. ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದು. ನಾನು ಇದುವರೆಗೂ ಸುಮಾರು 291 ವಿಡಿಯೋಗಳನ್ನು ಮಾಡಿದ್ದೀನಿ. ಆ 291 ವಿಡಿಯೋಗಳನ್ನು ಮಾಡಿದವರು ಅಂತ ಹೇಳಿದ್ರೆ ನನ್ನ ಶ್ರೀಮತಿ ಆಗಿರ್ತಕ್ಕಂತಹ ಯಶೋಧ ಅವರು. ಏನು 291 ವಿಡಿಯೋ ಮಾಡಿದಿಲ್ಲ, ಆ ಎಲ್ಲ ವಿಡಿಯೋಗಳನ್ನು ಸ್ವಲ್ಪನೂ ಶೇಕ್ ಆಗ್ದಂಗೆ ಬಹಳ ಕ್ಲಿಯರ್ ಆಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನನ್ನ ಶ್ರೀಮತಿಯವರು. ಜೂನ್ 28ಕ್ಕೆ ಏನು ಪ್ರಾರಂಭ ಮಾಡಿದ್ನಲ್ಲ, ಅದಕ್ಕಿಂತ ಮುಂಚೆ ಹೇಗೆ ಪ್ರಾರಂಭ ಮಾಡಿದೆ, ಇದು ಹೇಗೆ ಪ್ರಾರಂಭ ಆಯಿತು ಅನ್ನೋದಾದ್ರೆ, ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಇದ್ದಾರೆ, ಸ್ನೇಹ ಶೆಟ್ಟಿ ಅಂತ. ಅವ್ರು ನನಗೆ ಹೇಳ್ತಾ ಇದ್ರು, ನಾಗರಾಜ್ ಸರ್ ನೀವ್ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ಬೋದು, ನನಗೆ ಗೊತ್ತಿರೋರೆಲ್ಲ ಪ್ರಾರಂಭ ಮಾಡಿದ್ದಾರೆ, ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಅಂತ ಅಂದರು. ನಾನು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನೆಗ್ಲೆಕ್ಟ್ ಮಾಡಿ ಯಾಕೆ ಮಾಡಬೇಕು ಸುಮ್ಮನೆ, ಅವೆಲ್ಲ ರಿಸ್ಕು ಅಂತ ಕೆಲವರು ಹೇಳ್ತಾ ಇದ್ರು, ಬೇಡ ಬೇಡ ಅಂತ ಸುಮ್ಮನಾದೆ. ಅವರು ಸುಮಾರು 3-4 ತಿಂಗಳಿಂದ ಅದನ್ನ ಹೇಳ್ತಾನೆ ಇದ್ರು, ಮೇಡಮ್ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಕೊನೆಗೆ ಅವ್ರು ಭಾಳ ಫೋರ್ಸ್ ಮಾಡ್ತಾ ಇದ್ರು, ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಜೂನ್ 28ಕ್ಕೆ ಮೊದಲನೇ ವಿಡಿಯೋ ಮಾಡಿದೆ. ಮಾಡಿದ್ಮೇಲೆ ಅದನ್ನ ನಿಲ್ಸಕ್ಕಾಗಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿಬಿಟ್ನಲ್ಲ, ಅನಿವಾರ್ಯವಾಗಿ ಮುಂದುವರಿಸಲೇಬೇಕು. ಇಲ್ಲದ್ರೆ ಜನ ಕೇಳ್ತಾರೆ, ಏನಪ್ಪ ಸ್ಟಾರ್ಟ್ ಮಾಡಿಬಿಟ್ಟೆ, ಯಾಕೆ ನಿಲ್ಲಿಸ್ಬಿಟ್ಟೆ, ಅದು ಕೇಳೋದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಏನು ಮಾಡಿದೆ, ಹಾಗೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೆಂಗೆ ಮಾಡಬೇಕು ಏನಂತ ಗೊತ್ತಾಗಲಿಲ್ಲ. ನನ್ನ ಸ್ಟೂಡೆಂಟ್ ಒಬ್ಬಿದ್ದ, ಅವನಿಗೆ ಕೇಳಿದೆ, ಇಲ್ಲ ಸರ್ ಮಾಡ್ತಾ ಹೋಗಿ, ನಿಮ್ದು ಚೆನ್ನಾಗಿ ಬರುತ್ತೆ, ವ್ಯಾಕರಣ ಮತ್ತೆ ಹಳೆಗನ್ನಡ ಚೆನ್ನಾಗಿ ಮಾಡ್ತೀರಾ, ನೀವು ಮಾಡಿದ್ರೆ ಸಕ್ಸಸ್ ಆಗ್ತೀರಾ ಅದರಲ್ಲಿ ಅಂತ ಹೇಳ್ದ. ಅವನೇ ನನಗೆ ಹೇಗೆ ಮಾಡಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ಥರ ಮಾಡ್ತಾ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಒಂದು ಟಾರ್ಗೆಟ್ ಕೊಟ್ಟ. ಏನಪ್ಪಾ ಅಂದರೆ, ಸರ್ ಪ್ರತಿದಿನ ನಾನು ಒಂದು ವಿಡಿಯೋ ಹಾಕಬೇಕು, ನನಗೆ ಒಂದು ವಿಡಿಯೋ ಬೇಕು ಸರ್ ಅಂತ ಟಾರ್ಗೆಟ್ ಕೊಟ್ಟ. ಅವನು ಕೊಟ್ಟಿದ್ದ ಟಾರ್ಗೆಟ್ಗೋಸ್ಕರ ಇವತ್ತು ನಾನು ಈ ಟಾರ್ಗೆಟ್ನ ರೀಚ್ ಆಗಿದ್ದೀನಿ. ಪ್ರತಿದಿನ ಒಂದು ವಿಡಿಯೋ ಹಾಕ್ತಿದ್ದೆ, ಏನಾದ್ರು ಒಂದು ಹುಡ್ಕೊಳ್ಳೋದು, ಹಾಕೋದು, ಯಾವ್ದಾದ್ರು ಜಯಂತಿ ಬಂದ ಹಾಕೋದು, ಸರ್ ಈ ಲೆಸನ್ ಮಾಡಿ, ಈ ಸಂಧಿ ಮಾಡಿ, ಈ ಸಮಾಸ ಮಾಡಿ, ಎಲ್ಲದನ್ನು ಹೇಳ್ತಾ ಇದ್ದ. ಸೊ ಕಷ್ಟಪಟ್ಟು ನಾನು ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು 1,00,000 ಸಬ್ಸ್ಕ್ರೈಬರ್ಸ್ ಆಗಿದೆ ನನ್ನ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ. ಸೊ ಆ ಟಾರ್ಗೆಟ್ನ ರೀಚ್ ಆಗಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳು ಮೊದಲನೇದು. ಎರಡನೇದು, ನಾನು ಸ್ನೇಹ ಶೆಟ್ಟಿ ಮೇಡಮ್ ಏನು ಹೇಳಿದ್ರಲ್ಲ, ಅದಕ್ಕಿಂತ ನಾನು ಅವ್ರ ಮಾತು ಕೇಳಿ ಸ್ವಲ್ಪ ಮುಂಚೆನೆ, ಅವ್ರು ಹೇಳಿದಾಗೆ ನಾನು ಮುಂಚೆನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನನಗೆ ಯಾವಾಗಲೂ 1,00,000 ಸಬ್ಸ್ಕ್ರೈಬರ್ಸ್ ಆಗ್ಬಿಡೋರು. ಸೊ ಭಾಳ ಬೇಗ ಇನ್ನೂ ಜಾಸ್ತಿ ವ್ಯೂವರ್ಸು ಮತ್ತೆ ಲೈಕು ಮತ್ತೆ ಸಬ್ಸ್ಕ್ರೈಬರ್ಸ್ ಆಗೋದು. ಸ್ವಲ್ಪ ನಾನು ಅಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ನಾನು ಅವ್ರಿಗೂ ಸಹ ಸ್ನೇಹ ಶೆಟ್ಟಿ ಮೇಡಮ್ಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಾದಮೇಲೆ ನಾನು ನಮ್ಮಲ್ಲಿ ಸೀನಿಯರ್ ಟೀಚರ್ ಇದ್ದಾರೆ, ಸೊ ಹ್ಯಾರೆಟ್ ಮಿಸ್ ಅಂತ. ನನಗೆ ಏನಾಯ್ತು ಅಂದರೆ, ಒಂದು ಲೆಟ್ರ್ ಕೊಡಬೇಕಾಯ್ತು ಬ್ರ್ಯಾಂಚಿಗೆ. ಸೊ ನೀವು ಒಂದು ಲೆಟ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂತು. ಆ ಲೆಟ್ರ್ ಕೊಡಬೇಕಾದ್ರೆ ಅವ್ರಿಗೆ ಕೇಳಿದೆ, ಮೇಡಮ್ ಬರ್ದು ಕೊಡ್ಬೇಕಂತ. ಭಾಳ ಚೆಂದಾಗಿ ಬರ್ದು ಕೊಟ್ಟರು. ಆ ಲೆಟ್ರ್ ಬರ್ದು ಕೊಟ್ಟಿದ್ದನ್ನು ನಾನು ಮತ್ತೆ ಕಾಪಿ ಕಳಿಸಿದೆ. ಸೊ ಅದರಿಂದ ಏನು ಸಮಸ್ಯೆ ಆಗಿಲ್ಲ. ಸೊ ಅವರು ಸಹ ನಾನು ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಜೂನ್ 28ಕ್ಕೇನು ವಿಡಿಯೋ ಮಾಡಿದ್ದಲ್ಲ, ನಾನು ಪ್ರತಿದಿನ ಒಂದೊಂದೇ ಸಂಧಿ, ಒಂದೊಂದೇ ಸಮಾಸಗಳನ್ನು, ಪಾಠಗಳನ್ನು ಹಾಕ್ತಾ ಹೋಗ್ತಾ ಇದ್ದೆ. ಇದು ಹೆಂಗಪ್ಪ, ಇದು ಯಾವಾಗ ರೀಚ್ ಆಗೋದು, ಒಂದು ವರ್ಷದೊಳಗೆ ನನಗೆ 4,000 ಅವರ್ಸ್ ಆಗತ್ತಾ ಇಲ್ಲ, ನನಗೆ 1,000 ಸಬ್ಸ್ಕ್ರೈಬರ್ಸ್, ಯಾಕಂದ್ರೆ ಮಾನಿಟೈಸ್ ಆಗಬೇಕಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ಅವರ್ಸ್ ಆಗಲೇಬೇಕು. ನನಗೆ ಆಗತ್ತಾ ಇಲ್ಲ ಅಂತ ಡೌಟ್ ಬರ್ತಾ ಇತ್ತು. ಮತ್ತೆ ಏನೋ ಮಾಡಲಿ, ಅನಿವಾರ್ಯ ಮತ್ತೆ ಹಾಕಬೇಕಲ್ಲ, ಹಾಕ್ತಾ ಇದ್ದೆ. ನನ್ನ ಸ್ಟೂಡೆಂಟ್ ಹೇಳಿದ ದಿನ ಒಂದು ವಿಡಿಯೋ ಬೇಕು ಅಂತ. ಆ ಸಮಯದಲ್ಲಿ ಒಂದು ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ಬಂತು. ಸೊ ಅವನೇನು ಹೇಳ್ದ, ಸರ್ ಈ ವಿಡಿಯೋ ಮಾಡಿ ಸರ್ ನವೆಂಬರ್ 1 ಅಂತ ಹೇಳ್ದ. ನಾನು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ್ದು ಆ ವಿಡಿಯೋ ನನಗೆ ಇವತ್ತು ಕೈ ಹಿಡಿತು. ಯಾಕಂದ್ರೆ ಆ ಕರ್ನಾಟಕ ರಾಜ್ಯೋತ್ಸವ ವಿಡಿಯೋ ಇದೆ ಇಲ್ಲ, ಸುಮಾರು 14-15 ನಿಮಿಷ ಮಾಡಿರ್ಬೋದು. ಅದರಿಂದನೇ ಇವತ್ತು ನನಗೆ ಮಾನಿಟೈಸ್ ಆಗಿದೆ.
ಸೊ ಆ ವಿಡಿಯೋ ನನಗೆ ಬಹಳ ಹೆಲ್ಪ್ ಮಾಡ್ತು. 1 ವರ್ಷಕ್ಕೆ ಏನು ನಾನು ಟಾರ್ಗೆಟ್ ರೀಚ್ ಆಗಬೇಕಾಗಿತ್ತು 4000 ಅವರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್, ಅದನ್ನ 6 ತಿಂಗಳಲ್ಲೇ 5.5-6 ತಿಂಗಳಲ್ಲೇ ನಾನು ರೀಚ್ ಆಗ್ಬಿಟ್ಟೆ. ಸೊ ಅಲ್ಲಿಂದ ನನಗೆ ಬಹಳ ಹೋಪ್ ಬಂತು. ಸೊ ನಾನು ವಿಡಿಯೋಗಳನ್ನು ಮಾಡ್ಬೋದು, ರೀಚ್ ಆಗ್ತೀನಿ ಅಂತ. ಸೊ ಅಲ್ಲಿಂದ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಬಂದೆ. ಸುಮಾರು 291 ವಿಡಿಯೋಗಳನ್ನು ಮಾಡಿದ್ದೀನಿ. ಅನಿವಾರ್ಯವಾಗಿ ಕೆಲವೊಂದು ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸದ ಒತ್ತಡದಿಂದ. ಅದಕ್ಕೋಸ್ಕರ ನಾನು ನಿಮಗೆ ಬಹಳ ತುಂಬಾ ಚಿರ ಋಣಿಯಾಗಿದ್ದೀನಿ. ನನಗೆ ಬಹಳ ಸಪೋರ್ಟ್ ಮಾಡಿದ್ದೀರಾ. ಅದಲ್ಲದೆ ಶಾಲೆಯಲ್ಲಿ ನಮ್ಮ ರಿಜಿಸ್ಟ್ರಾರ್ ಇದ್ದಾರೆ, ಡಾಕ್ಟರ್ BT ಅಚ್ಯುತ ಸರ್ ಅಂತ. ಅವ್ರಿಗೆ ನಾನು ಕೇಳ್ಕೊಂಡೆ, ಸರ್ ನಾನು ಹಿಂಗೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಅಂತ ಕೇಳಿದೆ. ಅವ್ರು ಒಂದೇ ಮಾತು ನನಗೆ ಹೇಳಿದ್ದು, ಆಯ್ತಪ್ಪ ನಾಗರಾಜ್, ನಿಮ್ಗೆ ಒಳ್ಳೇದಾಗಲಿ ಅಂತ. ಸೊ ಇವತ್ತು ಒಳ್ಳೇದಾಗಿದೆ ಸರ್. ನಾನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ಯೂಟ್ಯೂಬಿಂದ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದೆ. ಬಹಳ ಖುಷಿ ಪಟ್ಟರು. ಬಹಳ ಚೆನ್ನಾಗಿ ಆಯಿತು. ಬಹಳ ಆಶೀರ್ವಾದ ಮಾಡಿದ್ದಾರೆ ಸರ್. ನಿಮಗೂ ಸಹ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕಲ್ಲ, ಕೊನೆಯಲ್ಲಿ ಯಾರಪ್ಪ ಎಲ್ಲ ಆಗೋಗಿತ್ತು. ನಮ್ಮ ಪ್ರಿನ್ಸಿಪಲ್ ಶ್ರೀಮತಿ ಅರ್ಚನಾ ಮೂಡ್ಗು ಅಂತ ಬಂದರು. ನಮ್ಮ ಟೀಚರ್ಸ್ ಅವ್ರು ಹೇಳ್ತಾ ಇದ್ರು ಮೇಡಮ್ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ. ಅವ್ರು ಇಲ್ಲ ಅಂದಾಗ ಅವರು ಲಾಸ್ಟ್ ಸಬ್ಸ್ಕ್ರೈಬರ್ಸ್ ಅವ್ರು ಆಗಿದ ತಕ್ಷಣ ನನಗೆ 1 ಲಕ್ಷ ಆಯಿತು. ಮೇಡಮ್ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆ ಲಾಸ್ಟ್ ಇಯರು ಮಂಜುನಾಥ್ ಸರ್ ಅಂತ ಪ್ರಿನ್ಸಿಪಾಲ್ ಇದ್ರು. ಸೊ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ MKT ಸ್ಟಾಫ್ ಇದೆಯಲ್ಲ, ಹೈಸ್ಕೂಲ್ ಸ್ಟಾಫ್ ಮತ್ತೆ ಪ್ರೈಮರಿ ಸ್ಟಾಫ್, ಎಲ್ಲರೂ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ನನ್ನ ವಿಡಿಯೋಗಳನ್ನು ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲ ಟೀಚರ್ಸ್ಗೆ, ಅಲ್ಲದೆ ಎಲ್ಲ ಪಬ್ಲಿಕ್ಸ್ಗೆ, ಸಾರ್ವಜನಿಕರಿಗೆ ನಾನು ಬಹಳ ಚಿರಋಣಿಯಾಗಿರ್ತೀನಿ. ಬಹಳ ಖುಷಿಯಾಗಿದೆ. ಇವತ್ತು ಈ ಖುಷಿಗೆ ನೀವೇ ಕಾರಣ. ನಿಮ್ಮ ಸಪೋರ್ಟು, ನಿಮ್ಮ ಒಂದು ಎಂಕರೇಜ್ಮೆಂಟು, ಪ್ರೋತ್ಸಾಹ ಹೀಗೆ ಇರಲಿ. ನಾನು ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಆಗ್ತಾ ಇಲ್ಲ. ಆದರೂ ಸಮಯ ಮಾಡಿಕೊಂಡು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಬೇಕು. ಸ್ಪೆಷಲಿ ಕನ್ನಡದ ಬಗ್ಗೆ ನನಗೆ ಬಹಳ ಇಷ್ಟ, ಬಹಳ ಅಭಿಮಾನ. ಅಲ್ಲದೆ ಕನ್ನಡ ಶಿಕ್ಷಕನೂ ಹೌದು. ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ಸಪೋರ್ಟು ಮತ್ತು ಎನ್ಕರೇಜ್ಮೆಂಟು, ಪ್ರೋತ್ಸಾಹ ನಿಮ್ಮಿಂದ ಬಯಸ್ತಾ ಇದ್ದೀನಿ. ಇದುವರೆಗೂ ನನಗೆ ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.